ನಮಸ್ತೆ, ನನ್ನ ಹೆಸರು ನಿಖಿತಾ ಅಂತ ಹೇಳಿ. ನಾನು ಮೂಲತಃ ಹುಣಸೂರವರು. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನನಗೇನು ಗೊತ್ತಿಲ್ಲ. ಇವತ್ತಿಗೂ ನನಗೆ ಸ್ಟಿಚಿಂಗ್ ಬಗ್ಗೆ ಐಡಿಯಾ ಇಲ್ಲ, ಎಂಬ್ರಾಯ್ಡ್ರಿ ಬಗ್ಗೆ ಮಾತ್ರ ಐಡಿಯಾ ಇರೋದು. ಮೊದಲನೇದಾಗಿ ನಾನು ಮಿಷಿನ್ ತೊಗೊಂಡಿದ್ದು ಬ್ರದರ್ಸ್ ಕಂಪ್ನಿ ಮಿಷಿನ್ನು. ಅಂದರೆ ಆಲ್ಮೋಸ್ಟ್ ನಾನು 7 years ಅದೇ ಮಿಷಿನಲ್ಲೇ ರನ್ ಮಾಡಿದ್ದೀನಿ. ಅದರಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಿರಲಿಲ್ಲ. ತೊಗೊಂಡ್ರೆ ರಿಕೋಮಾನೇ ತೊಗೊಬೇಕು, ಇಲ್ಲ ಅಂತ ಅಂದರೆ ಸದ್ಯಕ್ಕೆ ಮಿಷಿನ್ ತೊಗೊಬಾರ್ದು ಅಂತ ಡಿಸೈಡ್ ಆಗಿದೆ. ನಾನು ಇವನ್ ಕಂಪ್ನಿಯವ್ರಿಗೂ ಕೇಳ್ಕೊತಾನೆ ಇದ್ದೆ, ಏನಾದ್ರು ರೇಟ್ ಕಮ್ಮಿ ಆಗುತ್ತಾ ಸರ್, ಅದ್ರ ಬಜೆಟ್ ಕಮ್ಮಿ ಮಾಡಿಕೊಡ್ತೀರಾ, ಏನಾದ್ರು ಕಮ್ಮಿ ಮಾಡೋಕ್ಕಾಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೆ. ಲೋನು ಟ್ರೈ ಮಾಡ್ತಾ ಇದ್ದೆ. ಇತ್ತೀಚೆಗೆ ಮತ್ತೆ ನಾನು ಹೇಮಂತ್ ಸರ್ನ ಕೇಳ್ತಾ ಬಂದೆ, ಸರ್ ಏನಾದ್ರು ರಿಕೋಮಾ ಕಮ್ಮಿ ಆಗಿದೆಯಾ, ಈಗ ಇಷ್ಟು ವರ್ಷ ಆಗಿದೆಯಲ್ಲ, ಏನಾರು ನಮಗೆ ಕಮ್ಮಿ ಮಾಡ್ಕೊಡೋಕ್ಕಾಗತ್ತಾ ಅಂತಲೇ ಕೇಳಿದೆ. ಆವಾಗ ಅವರು ಇಲ್ಲ ಮೇಡಮ್, ರಿಕೋಮಾದಲ್ಲೇ ಐಕಾನಿಕ್ಸ್ ಅಂತ ಬಂದಿದೆ, ಅದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿದೆ, ಅದಕ್ಕೂ ಇದಕ್ಕೂ 2 lakhsವರೆಗೂ ನಮಗೆ ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟ್ ನನಗೆ ರಿಕೋಮಾ ಕಂಪ್ನಿದೇ ಆಗಿದ್ದರಿಂದ ತಕ್ಷಣ ನಾನು ಒಪ್ಕೊಂಡು ಈ ಮಿಷಿನ್ನ ತೊಗೊಳಕ್ಕೆ ರೆಡಿ ಆದೆ. ಸೊ ಐಕಾನಿಕ್ಸ್ ರಿಕೋಮಾ ಎರಡೂ ಒಂದೇ ಅಂತ ಗೊತ್ತಾದ್ಮೇಲೆ ನಾನು ಸುಮಾರು ಕಡೆ ಅದನ್ನ ರಿಸರ್ಚ್ ಮಾಡಿದೆ. ಎಲ್ಲ ಕಡೆ ವೆಬ್ಸೈಟ್ಗಳಲ್ಲೆಲ್ಲ ಹುಡುಕಿ ನೋಡಿದೆ, ಅದರಲ್ಲಿ ಏನಾದ್ರು ಚೇಂಜಸ್ ಇದೆಯಾ, ರಿಕೋಮಾ ಕಂಪ್ನಿದೇನಾ ಐಕಾನಿಕ್ಸ್ ಅನ್ನೋದನ್ನು ಕೂಡ ಅದನ್ನ ಎಲ್ಲ ತಿಳ್ಕೊಂಡ್ಮೇಲೆ ನಾನು ಐಕಾನಿಕ್ಸ್ಗೆ ಓಕೆ ಅಂತೇಳಿ ಡಿಸೈಡ್ ಮಾಡಿದೆ, ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ನಾನು ಈ ಮಿಷಿನ್ನ ಪರ್ಚೇಸ್ ಮಾಡಿದ್ದು ಮೈಸೂರಿನಲ್ಲಿ ದೊಡ್ಡ ಗಡಿಯಾರದ ಆಪೋಸಿಟ್ಟು ಕೃಷ್ಣ ಸ್ವಿಂಗ್ ಸೊಲ್ಯೂಷನ್ಸಲ್ಲೇ. ಅದೆಷ್ಟು ಜನಕ್ಕೆ ಡೌಟ್ ಇರುತ್ತೆ, ಇವನ್ ನನಗೂ ಕೂಡ ಡೌಟ್ ಇತ್ತು, ಇದಕ್ಕೂ ಅದಕ್ಕೂ ರೇಟ್ ಚೇಂಜಸ್ ಇದೆ, ಸೊ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡಿಬಿಟ್ಟಿದ್ದಾರಾ, ಅಥವಾ ಅದರಲ್ಲಿ ಫಿನಿಶಿಂಗ್ ಏನಾರು ಚೇಂಜಸ್ ಇರುತ್ತಾ, ಅಥವಾ ಅವ್ರು ಕೊಡೋದ್ರಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಬರೋ ಅಂಥದ್ದು ಇದೆಯಾ ಅನ್ನೋದೆಲ್ಲ ಡೌಟ್ ನನಗೂ ಇತ್ತು ಕೂಡ, ಎಷ್ಟೋ ಜನಕ್ಕೆ ಇರುತ್ತೆ. ನಾನು ಅದನ್ನು ಮಿಷಿನ್ ಪರ್ಚೇಸ್ ಮಾಡಿ ಇವನ್ ಹೇಮಂತ್ ಸರ್ ಹತ್ರನೂ ತಿಳ್ಕೊಂಡೆ, ಕಂಪ್ನಿಯವ್ರ ಹತ್ರನೂ 2-3 ಜನಕ್ಕೆ ವಿಚಾರಿಸಿದೆ, ಅದಕ್ಕೂ ಇದಕ್ಕೇನೋ ಚೇಂಜಸ್, ಏನು ಚೇಂಜಸ್ ಇರಲ್ಲ ಅಂತ ಅವ್ರು ಹೇಳಿದರು. ಮಿಷಿನ್ ಬಂದಮೇಲೆ ನನಗೆ ಅದು ಅನುಭವ ಆಯಿತು. ಜರಿ ದಾರಗಳು ಕೂಡ ಅಷ್ಟು ನೀಟಾಗಿ ಫಿನಿಶಿಂಗ್ ಕೊಡ್ತಾ ಹೋಗುತ್ತೆ. ಕೆಲವೊಂದು ಟೈಮಲ್ಲಿ ಟೈಟ್ ಆಯಿತು ಅಂತ ಹೇಳಿ ಕೆಳಗಡೆಯಿಂದ ಬಾಬಿನ್ ದಾರ ಕಾಣಿಸೋದು, ಈ ಥರದ್ದೆಲ್ಲ ಇಶ್ಯೂಸ್ ಇರುತ್ತೆ. ಅದು ಯಾವುದೂ ಕೂಡ ಇದರಲ್ಲಿ ಆಗ್ತಿಲ್ಲ. ನೀಟಾಗಿ ಫಿನಿಶಿಂಗ್ ಇದೆ, ಏನು ಥಿಕ್ನೆಸ್ ಬರಬೇಕು ಅದೇ ಥಿಕ್ನೆಸ್ಸಲ್ಲಿ ಬರುತ್ತೆ, ಎಲ್ಲೂ ಸಣ್ಣ ದಪ್ಪ ಈ ಥರ ಎಲ್ಲ ಚೇಂಜಸ್ ಆಗೋದಿಲ್ಲ. ಇನ್ನೊಂದೇನಂತ ಅಂದರೆ, ಎಷ್ಟೋ ಜನದು ಬೇರೆ ಕಂಪ್ನಿಯವರು ತೊಗೊಂಡಿರೋರು ನನ್ನ ಹತ್ರ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಿಮಗೆ ಜರಿ ದಾರ ಕರೆಕ್ಟಾಗಿ ತೊಗೊಳುತ್ತಾ, ಅದು ಚೆನ್ನಾಗಿ ರನ್ ಆಗುತ್ತಾ, ನಮಗೆ ಜರಿ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ, ಪದೇ ಪದೇ ಕಟ್ ಆಗ್ತಿರುತ್ತೆ ಅಂತ ಬಂದು ಇಲ್ಲಿ ನನ್ನ ಹತ್ರ ಕೇಳ್ಕೊಂಡಿದ್ದು ಇದೆ. ಬಟ್ ನಮ್ಮಲ್ಲಿ ಈ ಥರ ಐಕಾನಿಕ್ಸ್ ಮಿಷಿನಲ್ಲಿ ಯಾವುದೇ ಥರದ್ದು ಆ ಥರ ದಾರಗಳು ಕಟ್ಟಾಗಲ್ಲ. ನೀವು ಮಿಷಿನ್ ತೊಗೊಳ್ತೀರಾ, ಅದು ಯಾವ ಮಿಷಿನು ಅಥವಾ ಕಮ್ಮಿಗೆ ಸಿಗುತ್ತಾ ಜಾಸ್ತಿ ಸಿಗುತ್ತಾ ಅಲ್ಲದಲ್ಲ, ನಾವು ಮಿಷಿನ್ ತೊಗೊಂಡ್ಮೇಲೆ ನಮಗೆ ಸರ್ವಿಸ್ ಬ್ಯಾಕಪ್ ಸಿಗುತ್ತಾ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಥರ ಸರ್ವಿಸ್ ನನಗೆ ಇವರಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಮಿಷಿನಲ್ಲಿ ಸಾಲ್ವ್ ಮಾಡ್ಕೊಳ್ತಾರೆ. ನಾನೇನಾದರೂ ಯಾರಾದರೂ ನನಗೆ ಮಿಷಿನ್ಸ್ ಬಗ್ಗೆ ತೊಗೊಳ್ಳೋದು ಹೇಗೆ ಏನು ಅಂತ ಕೇಳೋದಕ್ಕೆ ಬಂದರೆ, ಅದರಲ್ಲೂ ಬಿಗಿನರ್ಸ್ಗಂತೂ ಐಕಾನಿಕ್ಸ್ ಕಂಪ್ನಿ ಮೀನ್ಸ್ ರಿಕೋಮಾದ ಐಕಾನಿಕ್ಸ್ ಮಿಷಿನ್ನೇ ತೊಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಇವನ್ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ, ಆಮೇಲೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ.